ಭಾರತದ ಮೇಲೆ ಪಾಕಿಸ್ತಾನದಿಂದ ಅಪ್ರಚೋದಿತ ದಾಳಿ. ಪಾಕ್ ದಾಳಿಯನ್ನ ಭಾರತೀಯ ಸೇನೆ ಮಟ್ಟ ಹಾಕ್ತಾ ಇದೆ. ಪಾಕಿಸ್ತಾನ ಮತ್ತೆ ಅಪ್ರಚೋದಿತ ದಾಳಿ ಮುಂದುವರೆಸಿದೆ. ಭಾರತೀಯ ಸೇನೆಯ 3 ಪಡೆಗಳ ಮುಖ್ಯಸ್ಥರ ಜೊತೆ ಸಭೆ ಇದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಭೆ ನಡೆಸ್ತಾರೆ. ಇನ್ಯಾವ ರೀತಿ ಬುದ್ಧಿ ಕಲಿಸಬೇಕು. ಕೆಲವೇ ಹೊತ್ತಲ್ಲಿ ಸೇನಾ ಮುಖ್ಯಸ್ಥರ ಜೊತೆ ರಾಜನಾಥ್ ಸಿಂಗ್ ಚರ್ಚೆ ನಡೆಸ್ತಾರೆ. ಪಾಕ್ನ ವಿಫಲ ಯತ್ನದ ಬಗ್ಗೆ ಸೇನಾ ಮುಖ್ಯಸ್ಥರು ಕೂಡ ಮಾಹಿತಿಯನ್ನ ನೀಡ್ತಾರೆ. ಅಂದ್ರೆ ಇಷ್ಟೊತ್ತಿಗಾಗಲೇ ಪಾಕಿಸ್ತಾನ ಏನ್ ಅಟೆಂಪ್ಟ್ ಮಾಡ್ತಾ ಇದೆ, ಪಾಕಿಸ್ತಾನದ ಪ್ಲಾನ್ ಏನು ಅನ್ನೋದು ಮುಖ್ಯಸ್ಥರಿಗೆ ಗೊತ್ತಾಗಿರುತ್ತೆ. ಅದನ್ನ ರಕ್ಷಣಾ ಸಚಿವರ ಗಮನಕ್ಕೆ ತರ್ತಾರೆ. ಸೊ ವಿದ್ಯಾಶ್ರೀ, ನೀವು ಡೀಟೇಲ್ಸ್ ಕೊಡ್ತಾ ಇದ್ರಿ. ಅದರ ಜೊತೆಗೆ ಆಡ್ ಮಾಡ್ಕೊಳ್ಳೋದಾದ್ರೆ ಪಾಕಿಸ್ತಾನದ ಅಪ್ರಚೋದಿತ ದಾಳಿ ಮುಂದುವರೆದಿದೆ, ಮತ್ತೆ ಕೆಲವೇ ಕ್ಷಣಗಳಲ್ಲಿ ಸಭೆ ನಡೆಯೋದಕ್ಕಿದೆ. ಸೊ ಓವರ್ ಆಲ್ ಹೇಳ್ತಾ ಹೋಗೋದಾದ್ರೆ ಎಕ್ಸಾಕ್ಟ್ಲಿ ವಿಜಯ್, ನಿನ್ನೆ ರಾತ್ರಿ ಪಾಕಿಸ್ತಾನ ಡ್ರೋನ್ ದಾಳಿ, ಮಿಸೈಲ್ ದಾಳಿಯನ್ನ ಮಾಡುವ ಮೂಲಕ ಭಾರತದ ವಿವಿಧ ನಗರಗಳನ್ನ ಟಾರ್ಗೆಟ್ ಮಾಡ್ತು. ಅದು ಗಡಿ ಭಾಗದ ರಾಜ್ಯಗಳು ಪಂಜಾಬ್, ರಾಜಸ್ಥಾನ, ಗುಜರಾತ್, ಜಮ್ಮು ಕಾಶ್ಮೀರ, ಈ ಭಾಗದಲ್ಲಿ ಹಲವು ಭಾಗಗಳನ್ನ ಟಾರ್ಗೆಟ್ ಮಾಡುವಂತಹ ಕೆಲಸ ಮಾಡ್ತು. ಆರಂಭದಲ್ಲಿ ಭಾರತ ಪಾಕಿಸ್ತಾನದ ಅಷ್ಟು ಮಿಸೈಲ್ಗಳನ್ನ, ಅಷ್ಟು ಡ್ರೋನ್ಗಳನ್ನ ಉಡೀಸ್ ಮಾಡುವಂತಹ ಕೆಲಸ ಮಾಡ್ತು. ಆದ್ರೆ ಭಾರತ ಅಲ್ಲಿಗೆ ಸ್ಟಾಪ್ ಆಗ್ಲಿಲ್ಲ. ಪಾಕಿಸ್ತಾನ ದಾಳಿ ಮಾಡ್ತಾ ಇದೆ ಅಂತಂದ್ರೆ ಅದನ್ನ ತಡೆಯೋದು ಮಾತ್ರ ಭಾರತದ ಉದ್ದೇಶ ಆಗಿರ್ಲಿಲ್ಲ. ಆ ರೀತಿ ರಾತ್ರೋರಾತ್ರಿ ಭಾರತದ ಮೇಲೆ ದಾಳಿ ಮಾಡಿದಂತಹ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಭಾರತೀಯ ಸೇನೆ ಕಲಿಸಲೇಬೇಕಾಗಿತ್ತು. ಯಾಕಂದ್ರೆ ನಿರ್ಧಾರ ಮಾಡಾಗಿದೆ, ಪಾಕಿಸ್ತಾನಕ್ಕೆ ತಕ್ಕ ಶಿಕ್ಷೆಯನ್ನ ಕೊಡಬೇಕು. ಅವರು ಇಲ್ಲಿ ತನಕ ಮಾಡಿರುವಂತಹ ತೊಂದರೆಗಳಿಗೆ, ಅವರು ಇಲ್ಲಿ ತನಕ ಕೊಟ್ಟಿರುವಂತಹ ಕಾಟಗಳಿಗೆ ಒಂದು ಫುಲ್ ಸ್ಟಾಪ್ ಅನ್ನ ಇಡಬೇಕು ಅಂತ ಹೇಳಿ ಭಾರತ ನಿರ್ಧಾರ ಮಾಡಾಗಿದೆ. ಹಾಗಾಗಿನೇ ರಾತ್ರಿ ಅವರು ದಾಳಿಯನ್ನ ಮಾಡ್ತಾ ಇದ್ದ ಹಾಗೆ ಭಾರತದಿಂದ ಪ್ರತಿದಾಳಿ ಆರಂಭ ಆಯ್ತಲ್ಲ. ಯಾವಾಗ ಭಾರತ ಉಗ್ರ ರೂಪದಲ್ಲಿ ಪ್ರತಿದಾಳಿಯನ್ನ ಆರಂಭ ಮಾಡ್ತೋ ಆಗ ಪಾಕಿಸ್ತಾನದ ಜನ ನಿದ್ದೆ ಕೆಟ್ಟುಬಿಟ್ರು. ಏನು ಮಾಡಬೇಕು ಅನ್ನೋದು ತೋಚದೇ ಇರುವಂತಹ ಪರಿಸ್ಥಿತಿ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಯಿತು. ಅಕ್ಷರಶಃ ವಿಲವಿಲ ಅನ್ನುವಂತಹ ಪರಿಸ್ಥಿತಿ ಪಾಕಿಸ್ತಾನಕ್ಕೆ. ಯಾಕಂದ್ರೆ ಭಾರತ ಆರಂಭದಲ್ಲಿ ಡ್ರೋನ್ ಹಾಗೆ ಮಿಸೈಲ್ಗಳ ಮೂಲಕ ಒಂದೊಂದೇ ಸಿಟಿಗಳನ್ನ ಟಾರ್ಗೆಟ್ ಮಾಡ್ತಾ ಹೋಯ್ತು. ರಾವಲ್ಪಿಂಡಿಯಲ್ಲಿ ಡ್ರೋನ್ ಮೂಲಕ ದಾಳಿಯನ್ನ ಮಾಡಲಾಯಿತು. ಜೊತೆಗೆ ಇಸ್ಲಾಮಾಬಾದ್, ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್, ಅಲ್ಲಿ ಶಹಬಾಜ್ ಶರೀಫ್ ಪ್ರಧಾನಿ ಅವರ ಮನೆಯಿಂದ 20 ಕಿಲೋಮೀಟರ್ ದೂರದಲ್ಲಿ ಅಲ್ಲೂ ಕೂಡ ಡ್ರೋನ್ ದಾಳಿ ಆಗಿರುವ ಬಗ್ಗೆ ಮಾಹಿತಿ ಇದೆ. ಲಾಹೋರ್ನ ಮೇಲೆ 3-4 ಬಾರಿ ಡ್ರೋನ್ ಮಿಸೈಲ್ಗಳ ಮೂಲಕ ದಾಳಿಯನ್ನ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಭಾರತೀಯ ಸೇನೆ ಮಾಡಿರುವಂತಹ ದಾಳಿ ಎಲ್ಲಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನದ ಬಹಳ ಪ್ರಮುಖವಾದಂತಹ ನಗರ, ವಾಣಿಜ್ಯ ನಗರ, ಬಂದರು ಇರುವಂತಹ ನಗರ, ಪಾಕಿಸ್ತಾನದ ಮುಂಬೈ ಅಂತ ಹೇಳಿ ಕರೆಯಲಾಗುತ್ತೆ ಕರಾಚಿಯನ್ನ. ಆ ಕರಾಚಿಯ ಮೇಲೆ ದಾಳಿ ಮಾಡಲಾಯಿತು. ಪಾಕಿಸ್ತಾನಕ್ಕೆ ಆಘಾತ ಆಗಿದ್ದು ಎಲ್ಲಿ ಅಂತಂದ್ರೆ, ಒಂದ್ ಕಡೆ ಭೂಸೇನೆಯಿಂದ ಮಿಸೈಲ್ಗಳ ಮೂಲಕ ದಾಳಿ ಮಾಡಲಾಗ್ತಾ ಇದೆ, ಅನಾರ್ಮ್ಡ್ ಡ್ರೋನ್ಗಳ ಮೂಲಕ ದಾಳಿ ಮಾಡಲಾಗ್ತಾ ಇದೆ. ಪೇಶಾವರ, ಇಸ್ಲಾಮಾಬಾದ್ ಅನ್ನ ದಾಟಿ ಪೇಶಾವರವರೆಗೂ ಹೋಗಿದೆ ಭಾರತದ ಮಿಸೈಲ್ಗಳು, ಭಾರತದ ಡ್ರೋನ್ಗಳು. ಇದೆಲ್ಲದರ ಮಧ್ಯೆ ಅರಬ್ಬಿ ಸಮುದ್ರದಲ್ಲಿ ಐಎನ್ಎಸ್ ವಿಕ್ರಾಂತ್ ಆಕ್ಟಿವ್ ಆಗ್ಬಿಡುತ್ತೆ. ರಣಬೇಟೆಗಾರ ವಿಕ್ರಾಂತ್, ಏರ್ಕ್ರಾಫ್ಟ್ ಕ್ಯಾರಿಯರ್ ವಿಕ್ರಾಂತ್, ಆ ವಿಕ್ರಾಂತರ ಮೂಲಕ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಭಾರತ ಮಾಡ್ತು. ಕರಾಚಿಯಲ್ಲಿ ಏನ್ ಬ್ಲಾಸ್ಟ್ಗಳಾಗಿದೆ, ಕರಾಚಿಯನ್ನ ಟಾರ್ಗೆಟ್ ಮಾಡಿ ಏನ್ ದಾಳಿಗಳು ನಡೆದಿದೆ, ಆ ದಾಳಿ ಆಗಿರೋದು ಐಎನ್ಎಸ್ ವಿಕ್ರಾಂತ್ ನಿಂದ ಅರಬ್ಬಿ ಸಮುದ್ರದ ಮೂಲಕ. ಐಎನ್ಎಸ್ ವಿಕ್ರಾಂತ್ ಜೊತೆಗೆ ಅದರ ಟ್ರೂಪ್ ನಲ್ಲಿರುವಂತಹ ಐಎನ್ಎಸ್ ಕೋಲ್ಕತಾ ಗೈಡೆಡ್ ಮಿಸೈಲ್ ಡೆಸ್ಟ್ರಾಯರ್, ಅದು ಕೂಡ ದಾಳಿಗಿಳಿದು ಬಿಡ್ತು. ಆಗ ಪಾಕಿಸ್ತಾನಕ್ಕೆ ನಿಜಕ್ಕೂ ನಡುಕ ಶುರುವಾಗಿತ್ತು. ಇಷ್ಟೆಲ್ಲ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ವಿಜಯ್, ಮತ್ತೊಂದು ಬೆಳವಣಿಗೆ ರಾತ್ರೋರಾತ್ರಿ ಆಗ್ಬಿಡುತ್ತೆ ಪಾಕಿಸ್ತಾನದಲ್ಲಿ. ಅದೇನು ಅಂದ್ರೆ ಬಲೂಚಿಸ್ತಾನದ ಆರ್ಮಿ ಅವ್ರು ಎದ್ದು ನಿಂತ್ಕೊಂಡ್ಬಿಡ್ತಾರೆ. ಒಂದು ಕಡೆಗೆ ಭಾರತದ ದಾಳಿ, ಮತ್ತೊಂದು ಬಲೂಚಿಸ್ತಾನದ ಆರ್ಮಿಯ ದಾಳಿ. ಆ ಬಲೂಚ್ ಆರ್ಮಿಯ ದಾಳಿ ಯಾವ ರೀತಿ ಆಗಿತ್ತು ಅಂತಂದ್ರೆ, ಅವ್ರು ನಿನ್ನೆ ಬೆಳಗ್ಗೆನೆ ಪಾಕಿಸ್ತಾನದ ಆರ್ಮಿಯ ಒಂದು ವೆಹಿಕಲ್ ನ ಉಡಾಯಿಸ್ಬಿಟ್ಟಿತ್ತು. ಅದಾದಂತಹ ನಂತರದಲ್ಲಿ ಪಾಕಿಸ್ತಾನದ ಫ್ಲಾಗ್ ತೆಗೆದು ತಮ್ಮ ಫ್ಲಾಗ್ ಅನ್ನ ಹಾರಿಸಿತ್ತು. ರಾತ್ರಿ ಭಾರತ ಒಂದ್ ಕಡೆಯಿಂದ ದಾಳಿ ಆರಂಭ ಮಾಡ್ತಾ ಇದ್ದ ಹಾಗೆ ಕ್ವೆಟ್ಟಾದಲ್ಲಿ 4 ಕಡೆ ದಾಳಿ ಮಾಡಿಬಿಡ್ತಾರೆ. ಕ್ವೆಟ್ಟಾದಲ್ಲಿ ದಾಳಿ ಮಾಡಿ ಪಾಕ್ ಸೈನಿಕರನ್ನ ಟಾರ್ಗೆಟ್ ಮಾಡಿ ಅವರನ್ನ ಹತ್ಯೆ ಮಾಡುವಂತಹ ಕೆಲಸವನ್ನ ಬಲೂಚ್ ಆರ್ಮಿ ಮಾಡುತ್ತೆ. ಆನಂತರ ಕ್ವೆಟ್ಟಾದ ಹಲವು ಪ್ರದೇಶಗಳನ್ನ, ಹಲವು ಭಾಗಗಳನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಬಲೂಚ್ ಆರ್ಮಿ ಮಾಡ್ತು. ಹೀಗಾಗಿನೇ ಪಾಕಿಸ್ತಾನಕ್ಕೆ ಒಂದ್ ರೀತಿ ಒದ್ದಾಟದ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಕಡೆ ಬಲೂಚ್ ಆರ್ಮಿಯನ್ನ ನಿಯಂತ್ರಣ ಮಾಡೋದಾ, ಅಥವಾ ತನ್ನ ನಗರಗಳ ಮೇಲೆ 12ಕ್ಕೂ ಹೆಚ್ಚು ನಗರಗಳ ಮೇಲೆ ಭಾರತದ ಡ್ರೋನ್ಗಳು, ಮಿಸೈಲ್ಗಳು ನಿನ್ನೆ ರಾತ್ರಿ ದಾಳಿ ಮಾಡಿದ್ದಾವೆ, ಅದನ್ನ ತಡೆಯೋದ, ಒಂದೂ ಗೊತ್ತಾಗದಂತಹ ಪರಿಸ್ಥಿತಿ. ಇದರ ಮಧ್ಯೆ ಆದಂತಹ ಡೆವಲಪ್ಮೆಂಟ್ ಏನು ಅಂದ್ರೆ, ಪಾಕಿಸ್ತಾನದ ಅಧ್ಯಕ್ಷ ಶಹಬಾಜ್ ಶರೀಫ್ ಈ ಪರಿಸ್ಥಿತಿಯನ್ನ ಕಂಟ್ರೋಲ್ ಮಾಡಬೇಕಾಗಿದ್ದಂತಹ ವ್ಯಕ್ತಿ, ಆ ಮನುಷ್ಯ ಬಂಕರ್ ಸೇರ್ಕೊಂಡ್ಬಿಟ್ರು ಅನ್ನುವಂತಹ ಮಾಹಿತಿ ಲಭ್ಯ ಆಗುತ್ತೆ. ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬಂಕರ್ ಸೇರ್ಬಿಡ್ತಾರೆ ಪಾಕಿಸ್ತಾನದ ಅಧ್ಯಕ್ಷ ಶಹಬಾಜ್ ಶರೀಫ್.
ಇದರ ಮಧ್ಯೆ ಲಭ್ಯವಾದಂತಹ ಮತ್ತೊಂದು ಮಾಹಿತಿ ಏನು ಅಂದ್ರೆ, ಆಸಿಮ್ ಮುನೀರ್ ಪಾಕಿಸ್ತಾನದ ಮುಲ್ಲಾ ಜನರಲ್, ಆತ ಎಲ್ಲೋ ತಲೆಮರೆಸಿಕೊಂಡಿದ್ದಾನೆ. ಆತನ ಪದಚ್ಯುತಿಗೆ ಎಲ್ಲ ತಯಾರಿಗಳು ನಡೀತಾ ಇದೆ. ಆತನ ಬದಲಾಗಿ ಶಂಶಾದ್ ಮಿರ್ಜಾ ಅನ್ನುವಂತಹ ಮತ್ತೋರ್ವ ನಾಯಕನನ್ನ ಸೇನಾ ಮುಖ್ಯಸ್ಥರನ್ನ ಮಾಡೋಕ್ ಹೊರಟಿದ್ದಾರೆ ಪಾಕಿಸ್ತಾನದವರು ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಯಿತು. ಒಂದ್ ರೀತಿ ಅರಾಜಕತೆಯ ಸ್ಥಿತಿ ನಿನ್ನೆ ಮಧ್ಯರಾತ್ರಿ ನಿರ್ಮಾಣ ಆಗಿತ್ತು. ಪಾಕಿಸ್ತಾನದಲ್ಲಿ ಏನಾಗ್ತಾ ಇದೆ ಅನ್ನೋದು ಹೊರಗಿನವ್ರಿಗೆ ಬಿಡಿ, ಪಾಕಿಸ್ತಾನದಲ್ಲಿ ಇದ್ದವರಿಗೆ ಅರ್ಥ ಆಗಿಲ್ಲ ಅಂತಹ ಸಿಚುವೇಶನ್. ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ, ಭಾರತದ ಅಪ್ಪರ್ ಹ್ಯಾಂಡ್ ಆಗ್ತಾ ಇದ್ದ ಹಾಗೆ ನಿನ್ನೆ ರಾತ್ರಿ ಪಾಕಿಸ್ತಾನ ಮತ್ತೆ ಶುರು ಹಚ್ಕೊಂಡ್ಬಿಡುತ್ತೆ. ಸುಮಾರು 2-2:30 ಸುಮಾರಿಗೆ ಜಮ್ಮು ಕಾಶ್ಮೀರ ಭಾಗದಲ್ಲಿ, ರಜೌರಿ ಭಾಗದಲ್ಲಿ ಮತ್ತೆ ಡ್ರೋನ್ ದಾಳಿಯನ್ನ ಮಾಡೋದಕ್ಕೆ ಶುರು ಮಾಡುತ್ತೆ, ಮತ್ತೆ ಶೆಲ್ಲಿಂಗ್ ಅನ್ನ ಮಾಡೋದಕ್ಕೆ ಶುರು ಮಾಡುತ್ತೆ. ಆದ್ರೆ ಪಾಕಿಸ್ತಾನ ಮಾಡಿದಂತ ಅಷ್ಟೂ ಪ್ರಯತ್ನಗಳಿಗೆ ಭಾರತದ ಸೇನೆ ಪ್ರತ್ಯುತ್ತರವನ್ನ ಕೊಟ್ಟು ಗಡಿ ಭಾಗದಲ್ಲಿ ಸೀಸ್ ಫೈರ್ ಕಂಟಿನ್ಯೂಸ್ ಆಗಿ ನಿನ್ನೆ ರಾತ್ರಿ ಕೂಡ ಆಗಿತ್ತು. ಅಪ್ರಚೋದಿತ ಗುಂಡಿನ ದಾಳಿ ನಿನ್ನೆ ರಾತ್ರಿಯೂ ನಡೆದಿತ್ತು. ನೀವು ಹೇಳ್ತಾ ಇರೋ ಹಾಗೆ ಇವತ್ತು ಬೆಳಗ್ಗೆಯೂ ಕೂಡ ಅದು ಕಂಟಿನ್ಯೂ ಆಗಿದೆ. ಮತ್ತೊಂದ್ ಕಡೆ ಡ್ರೋನ್ ದಾಳಿಗಳು, ಆ ಡ್ರೋನ್ ದಾಳಿಗಳನ್ನ 2:45-3 ಗಂಟೆಯ ಸುಮಾರಿಗೆ ಮತ್ತೊಂದು ಬಾರಿ ಆರಂಭ ಮಾಡ್ತಾ ಇದ್ದ ಹಾಗೆ ಇಡೀ ಜಮ್ಮು ಕಾಶ್ಮೀರದಾದ್ಯಂತ ಮತ್ತೊಮ್ಮೆ ಬ್ಲಾಕ್ ಔಟ್ ಮಾಡಲಾಯಿತು. ಮತ್ತೊಮ್ಮೆ ಸೈರನ್ನ ಮೊಳಗಿಸಿ ಜನರನ್ನ ಅಲರ್ಟ್ ಮಾಡುವಂತಹ ಕೆಲಸವನ್ನ ಸೇನೆ ಮಾಡಿತು. ಅದರ ಜೊತೆಗೆ ಪಾಕಿಸ್ತಾನದ ಡ್ರೋನ್ಗಳನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಕೂಡ ಮಾಡ್ತು. ಇದೆಲ್ಲದರ ಮಧ್ಯೆ ನಿನ್ನೆ ಆದಂತಹ ಡೆವಲಪ್ಮೆಂಟ್ಸ್ ನ ನಾವು ನೋಡಿದೀವಿ ವಿಜಯ್. ಮೊದಲನೇದಾಗಿ IPL ಮ್ಯಾಚ್, ಧರ್ಮಶಾಲಾದಲ್ಲಿ ನಡೀತಾ ಇದ್ದಂತಹ IPL ಮ್ಯಾಚ್, ಆ IPL ಮ್ಯಾಚ್ ಅನ್ನ ಅರ್ಧಕ್ಕೆ ನಿಲ್ಲಿಸಲಾಗುತ್ತೆ ಬಿಕಾಸ್ ಆಫ್ ಸೆಕ್ಯೂರಿಟಿ ರೀಸನ್ಸ್. ಯಾವುದೇ ಕಾರಣಕ್ಕೂ ಸಾವಿರಾರು ಜನ ಸೇರಿರುವಂತಹ ಆ ಜಾಗ ಉಗ್ರರಿಗೆ ಟಾರ್ಗೆಟ್ ಆಗ್ಬಿಟ್ರೆ, ಅದು ಪಾಕಿಸ್ತಾನಕ್ಕೆ ಟಾರ್ಗೆಟ್ ಆಗ್ಬಿಟ್ರೆ, ಅದು ಮಾಡುವಂತಹ ದುರಂತವನ್ನ ನಾವು ಊಹಿಸೋಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅಲರ್ಟ್ ಆದಂತಹ ಸೇನೆ ಆ ಮ್ಯಾಚ್ ಅನ್ನ ಕ್ಯಾನ್ಸಲ್ ಮಾಡಿಸ್ಬಿಡುತ್ತೆ. ಆ ನಂತರದಲ್ಲಿ ಅಲ್ಲಿದ್ದಂತಹ ಆ ಏರ್ಪೋರ್ಟ್ಗಳು, ಒಟ್ಟಾರೆಯಾಗಿ 24 ಏರ್ಪೋರ್ಟ್ಗಳು ಬಂದಾಗಿರೋದು ಫರ್ದರ್ ನೋಟಿಸ್ ತನಕ. ಅದು ಜಮ್ಮು ಕಾಶ್ಮೀರ, ಗುಜರಾತ್, ರಾಜಸ್ಥಾನ್, ಪಂಜಾಬ್ ಈ ಭಾಗದ ರಾಜ್ಯಗಳ ಏರ್ಪೋರ್ಟ್ಗಳು, ಜೊತೆಗೆ ಹಿಮಾಚಲ ಪ್ರದೇಶದಲ್ಲೂ ಏರ್ಪೋರ್ಟ್ ಬಂದಾಗಿದೆ. ಧರ್ಮಶಾಲಾ ಏರ್ಪೋರ್ಟ್ ಅನ್ನ ಬಂದ್ ಮಾಡಲಾಗುತ್ತೆ. ಆ ನಂತರ ಅಲ್ಲಿದ್ದಂತಹ ಆಟಗಾರರು, ವಿದೇಶಿ ಆಟಗಾರರು ಇದ್ದಾರೆ, ಆ ಆಟಗಾರರನ್ನೆಲ್ಲ ಸ್ಪೆಷಲ್ ಟ್ರೈನ್ ನ ಮೂಲಕ ಸೇಫ್ ಪ್ಲೇಸ್ಗೆ ಅವರನ್ನ ಕಳುಹಿಸಲಾಗಿದೆ ಎನ್ನುವಂತಹ ಮಾಹಿತಿ ಇದೆ. ಒಟ್ಟಾರೆಯಾಗಿ ಇಡೀ ರಾತ್ರಿ ನಡೆದಂತಹ ಡೆವಲಪ್ಮೆಂಟ್ ಇದು. ಈ ನಿನ್ನೆಯ ರಾತ್ರಿ ಭಾರತದ ಶಕ್ತಿ ಸಾಮರ್ಥ್ಯ ಇಡೀ ಜಗತ್ತಿಗೆ ಗೊತ್ತಾದಂತಹ ರಾತ್ರಿ. ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಪವರ್ಫುಲ್ ಆಗಿ ವರ್ಕ್ ಮಾಡಿದೆ, S-400 ಆಕಾಶ ಏರ್ ಡಿಫೆನ್ಸ್ ಸಿಸ್ಟಮ್ ಎಷ್ಟು ಸ್ಟ್ರಾಂಗ್ ಆಗಿ, ಎಷ್ಟು ಪವರ್ಫುಲ್ ಆಗಿ ವರ್ಕ್ ಮಾಡಿದೆ ಅನ್ನೋದು ಇಡೀ ಜಗತ್ತಿಗೆ ಗೊತ್ತಾದಂತಹ ರಾತ್ರಿ. ಪಾಕಿಸ್ತಾನ ಎಂಥ ದುಸ್ಥಿತಿಯಲ್ಲಿದೆ ಅಂತ ಹೇಳಿ ಇಡೀ ಜಗತ್ತಿಗೆ ಗೊತ್ತಾದಂತಹ ರಾತ್ರಿ. ಪಾಕಿಸ್ತಾನ ಎಷ್ಟು ನೆರಳಾಡ್ತು, ಎಷ್ಟು ಒದ್ದಾಡ್ತು, ಎಂಥ ವಿಳವಿಲ ಅನ್ನುವಂತಹ ಪರಿಸ್ಥಿತಿಗೆ ಬಂತು ಅನ್ನೋದು ಕೂಡ ಇಡೀ ಜಗತ್ತಿಗೆ ಗೊತ್ತಾದಂತಹ ರಾತ್ರಿ ಅದು. ಇನ್ನು ನಿನ್ನೆ ರಾತ್ರಿ ಮತ್ತೂ ಒಂದು ಡೆವಲಪ್ಮೆಂಟ್ ಆಗುತ್ತೆ. ಅಮೆರಿಕಾದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ಅವರು ಪಾಕಿಸ್ತಾನದ ಓಕೆ ವಿದ್ಯಾ, ಮತ್ತೆ ಮಾತಾಡಿಸ್ತೀನಿ, ಹಾಗೆ ಸಂಪರ್ಕದಲ್ಲಿ ಒಂದು ಬ್ರೇಕ್ ಸಮಯ ಆಗಿದೆ. ಈ ಪಾಕಿಸ್ತಾನದ ಕತೆ ಹೇಗಾಯ್ತು ಅಂದ್ರೆ, ನರಿ ಸೀಳ್ನಾಯಿಗೆ ಹೇಳ್ತಂತೆ, ನೀನು ಹೋಗಿ ಸಿಂಹದ ಮೇಲೆ ಅಟ್ಯಾಕ್ ಮಾಡು, ನಿನ್ ಜೊತೆಗೆ ನಾನಿರ್ತೀನಿ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.